Hi guys, hello, welcome back to my YouTube channel. ತಮ್ಮೆಲ್ಲರೂ ನೋಡ್ದಂಗೆ ಇವತ್ತಿನ ಬ್ಲಾಗ್ ಏನು ಅಂದರೆ ಇವತ್ತು ಪಲಾವ್ ರೆಸಿಪಿ ಮಾಡೋಣ ಅಂತ ಪಲಾವ್ ಮಾಡ್ತೀವಿ. ಯಾವ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ. ಫಸ್ಟ್ ನಾವು ಈಗ ಕ್ಯಾರೆಟ್ ಎಲ್ಲ ತುರಿದಿಕೊಂಡಿದ್ದೀವಿ, ಹಚ್ಚಿಕೊಂಡಿದ್ದೀವಿ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಯಾನ್ ಇಕ್ಕೊಂಡು ಪ್ಯಾನ್ ಒಳಗಡೆ ಎಣ್ಣೆ ಹಾಕ್ಕೋಬೇಕು. ಪ್ಯಾನ್ ಸ್ಲಿಮ್ಮಾಗಿ ಇಕ್ಕೋಬೇಕು. ಪ್ಯಾನ್ ಒಳಗಡೆ ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಹಾಕಬೇಕು. ಪಲಾವ್ ಎಲೆ ಹಾಕ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ಕೆಂಪಗಾಗೋವರೆಗೂ ನಾವು ಮಾಡ್ತಾನೇ ಇರಬೇಕು ಚೆನ್ನಾಗಿ. ಅದು ಬಾಡಾದಮೇಲೆ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ಕೆಂಪಗಾಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದು ಮಾಡ್ಕೋಬೇಕು. ಆಮೇಲೆ ಇದು ಹಾಕ್ಕೋಬೇಕು, ಪೇಸ್ಟ್ ಮಾಡಿಕೊಂಡಿರೋದು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಪೂರ್ತಿ ಎಲ್ಲ ಇಳಿಬೇಕಲ್ವ, ಅದರೊಳಗಡೆ ಎಲ್ಲ ತರಕಾರಿ ಟೊಮೊಟೊಗೆಲ್ಲ. ಸೊ ಅದನ್ನು ಇದು ಮಾಡ್ಕೋಬೇಕು. ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಆದಮೇಲೆ ತರಕಾರಿಗಳನ್ನು ಹಾಕ್ಕೋಬೇಕು. ಹಚ್ಚಿಕೊಂಡಿರೋವನ್ನ ತರಕಾರಿ ಹಾಕ್ಕೋಬೇಕು. ಎಲ್ಲ ಫುಲ್ಲು ಕ್ಯಾರೆಟು ಎಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚೋಕ್ಕೆ ಬಿಡಬೇಕು. ಅದು ಬೇಯೋಕ್ಕೆ ಬಿಟ್ಬಿಡಬೇಕು. ಅದು ಬೆಂದ ನಂತರ ತೆಗೆದುಬಿಟ್ಟು ನೀರು ಹಾಕಬೇಕು. 4 ಲೋಟ ನೀರು, 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ ನೀರೆಲ್ಲ ಇದಾಗಬೇಕಲ್ವ, ಕ್ಲೀನಾಗಿ ಬಿಸಿ ಆದಮೇಲೆ ಮರಳೋವಾಗ ಅಕ್ಕಿ ಹಾಕ್ಕೋಬೇಕು. ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಕ್ಕಿ ಹಾಕಿದ್ದೀವಿ. ಅಕ್ಕಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನಾಗಿ ಹಾಕ್ಕೋಬೇಕು. ಆಮೇಲೆ ಕುದಿಯೋವಾಗ ಮುಚ್ಚಿಟ್ಬಿಡ್ಬೇಕು. ಅದನ್ನು ಸ್ವಲ್ಪ ಹೊತ್ತು ಕುದೀತಾ ಇದೆ ನೋಡಿ, ಯಾವ ಥರ ಕುದೀತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಗೈಸ್ ನೀವೇ. ಆ ತರಕಾರಿ ಎಲ್ಲ ಬೆಂದಿ ಆದಮೇಲೆ ಅಕ್ಕಿ ಹಾಕ್ಕೋಬೇಕು. ಆದಮೇಲೆ ಮುಚ್ಚಿಕ್ಕೊಬಿಡ್ಬೇಕು. ಅದು ಪೂರ್ತಿ ಮುಚ್ಚಿಟ್ಟಾದಮೇಲೆ ತೆಗೆದು ನೋಡ್ರಿ, ವಾವ್ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಮಾತ್ರ. ಅನ್ನ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಈಗ ಪಲಾವ್ ಆಗಿದೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ಟೇಸ್ಟ್ ಹೇಳ್ತೀನಿ. ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ, ತಿಂತಿದ್ದೀನಿ. ವಾವ್ ಸೂಪರ್, ಎಷ್ಟು ಸಖತ್ತಾಗಿದೆ ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಒಂದ್ಕಿತ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇರುತ್ತೆ ಅಂತ. ಇಷ್ಟಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.